ನಾಸಾ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಯು ಆಯೋಜಿಸಿದ ಬಾಹ್ಯಾಕಾಶ ವಸಾಹತು ಸ್ಪರ್ಧೆ 2025ರಲ್ಲಿ ಪಾಲ್ಗೊಂಡಿದ್ದ SRN ಮೆಹ್ತಾ CBSE ಶಾಲೆಯ 11 ಜನ ವಿದ್ಯಾರ್ಥಿಗಳು ಭಾಗವಹಿಸಿ ಜಾಗತಿಕ ಮನ್ನಣೆಯನ್ನು ಗಳಿಸಿದ್ದಾರೆ. ಈ ಐತಿಹಾಸಿಕ ಗೆಲುವು ಉತ್ತರ ಕರ್ನಾಟಕಕ್ಕೆ ಪ್ರಥಮ ಬಾರಿಗೆ ಲಭಿಸಿರುವುದು ಒಂದೆಡೆ ಆದರೆ ವಿಶ್ವದಲ್ಲಿಯೇ ಇದೀಗ ಮೆಹ್ತಾ ಶಾಲೆಯ ಹೆಸರು ಬಾನೆತ್ತರಕ್ಕೆ ಕೊಂಡೊಯ್ಯುವುದರ ಹೆಮ್ಮೆಯ ಸಂಗತಿ ಎಂದು SRN ಮೆಹ್ತಾ ಶಾಲೆಯ CBSE ಶಾಲೆಯ ನಿರ್ದೇಶಕರಾದ ಪ್ರೀತಮ್ ಮೆಹ್ತಾ ಹರ್ಷ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾಸಾ ಅಮಸಾ ಸಂಶೋಧನಾ ಕೇಂದ್ರದಿಂದ ಆಯೋಜಿಸಲ್ಪಟ್ಟ ಈ ಅಂತಾರಾಷ್ಟ್ರೀಯ ಸವಾಲು ವಿದ್ಯಾರ್ಥಿಗಳು ಭವಿಷ್ಯದ ಬಾಹ್ಯಾಕಾಶದಲ್ಲಿ ಆವಾಸ ಸ್ಥಾನಗಳನ್ನು ಕಲ್ಪಿಸಿಕೊಳ್ಳಲು ಮತ್ತು ವಿನ್ಯಾಸಗೊಳಿಸಲು ಪ್ರೋತ್ಸಾಹಿಸುತ್ತಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಈ ಯೋಜನೆಯಲ್ಲಿ ಭಾಗವಹಿಸಿ ವಿಶ್ವದಲ್ಲಿಯೇ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಈ ಯೋಜನೆಯಲ್ಲಿ ಒಟ್ಟು 25 ದೇಶಗಳಿಂದ 26,000 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಒಟ್ಟು 4,900 ಯೋಜನೆಗಳು ರೂಪಿಸಲ್ಪಟ್ಟಿದ್ದು, ಇವುಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಹ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆಯೋದ್ರೊಂದಿಗೆ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ. ನಮ್ಮ ಶಾಲೆಯಿಂದ ಒಟ್ಟು 3 ತಂಡಗಳು ಭಾಗವಹಿಸಿದ್ವು. ಆ 3 ತಂಡಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ. ಆ 3 ತಂಡಗಳಲ್ಲಿ IRA ತಂಡವು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ವಿಶ್ವದಲ್ಲಿಯೇ ಪ್ರಥಮ ಸ್ಥಾನವನ್ನ ಗಳಿಸಿಕೊಂಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡದು ಒಂದು ಸ್ಪೇಸ್ ನಲ್ಲಿ ಕೆಲಸ ಮಾಡಿದ ಸಂಸ್ಥೆ ಅಂತಂದರೆ ನಾಸಾ. ನಮ್ಮಲ್ಲಿ ಹೆಂಗೆ ಇಸ್ರೋ ಇದೆ, ಇಸ್ರೋ ಭಾರತದಲ್ಲಿ ಪ್ರಸಿದ್ಧ ಮತ್ತು ಎಲ್ಲರಿಗಿಂತ ದೊಡ್ಡ ಸಂಸ್ಥೆ, ಹಾಗೆ ಜಗತ್ತಿನಲ್ಲಿ ದೊಡ್ಡದು ಎಲ್ಲರಿಗಿಂತ ದೊಡ್ಡ ಸಂಸ್ಥೆ ಮತ್ತು ಅತಿ ಉನ್ನತವಾಗಿದ್ದ ಸಂಸ್ಥೆ ಅಂತಂದರೆ ನಾಸಾ. ಈ ನಾಸಾ ಸಂಸ್ಥೆಯನ್ನು ಪ್ರತಿ ವರ್ಷ ಒಂದು ಸ್ಪೇಸ್ ಸೆಟಲ್ಮೆಂಟ್ ಕಾಂಟೆಸ್ಟ್ ಅಂತ ಕ್ರಿಯೇಟ್ ಮಾಡ್ತಾರೆ, ಅಂದರೆ ಸ್ಪರ್ಧೆಯನ್ನು ಆಯೋಜಿಸುತ್ತಾರೆ. ಈ ಸ್ಪರ್ಧೆಯಲ್ಲಿ ಇಡೀ ಜಗತ್ತಿನಿಂದ ಎಲ್ಲ ಕ್ಯಾಟಗರಿನಲ್ಲಿ ಹುಡುಗರು ಭಾಗವಹಿಸ್ತಾರೆ. ಸೊ ಈ ವರ್ಷ ನಮ್ಮ ಶಾಲೆಯಿಂದ SRN ಮೆಹ್ತಾ CBSE ಸ್ಕೂಲ್ನಿಂದ 3 ತಂಡಗಳು ಭಾಗವಹಿಸಿದರು. ಈ ಸಂಸ್ಥೆಯಲ್ಲಿ ಈ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ನಲ್ಲಿ ಪ್ರಾಜೆಕ್ಟ್ಸ್ ಮತ್ತು ಆ ಐಡಿಯಾಲಜಿ ಮತ್ತು ಇಂಪ್ಲಿಮೆಂಟೇಷನ್ ಹೇಗೆ ಮಾಡಬೇಕು ಅಂತ ಆ ಎಲ್ಲ ಕಾನ್ಸೆಪ್ಟ್ನಲ್ಲಿ ನಮ್ಮ ಹುಡುಗರು ಕೆಲಸ ಮಾಡಿ ಒಂದೊಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದರು. ಈ ಪ್ರಾಜೆಕ್ಟ್ಸು ಆ್ಯಕ್ಚುಲಿ ಒಂದು ಭಾಳ ಅಸ್ಟಾನಿಷಿಂಗ್ ನ್ಯೂಸ್ ಅಂತಂದರೆ ಈ ಸರ್ತಿ ಸ್ಪರ್ಧೆಯಲ್ಲಿ 26,000 ಹುಡುಗರು ಭಾಗವಹಿಸಿದರು. 25 ದೇಶದಲ್ಲಿಂದ ಇವು 26,000 ಹುಡುಗರು ಭಾಗವಹಿಸಿದರು. 4,900 ಬೇರೆ ಬೇರೆ ಪ್ರಾಜೆಕ್ಟ್ಸ್ ಬಂದಿದ್ದು. ಇವು ಪ್ರಾಜೆಕ್ಟ್ಸ್ನಲ್ಲಿ ನಮ್ಮ ಶಾಲೆಗೆ 8th ಸ್ಟ್ಯಾಂಡರ್ಡ್ ಕ್ಯಾಟಗರಿಯಲ್ಲಿ ವರ್ಲ್ಡ್ನಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಸರ್. ದಿಸ್ ಈಸ್ ದಿ ಫಸ್ಟ್ ಟೈಮ್ ದಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದಿಸ್ ಎಂಟೈರ್ ರೀಜನ್. ಈಗ ಇದು ಸ್ಪರ್ಧೆ ಏನಿತ್ತು, ಹೇಗೆ ಆಯಿತು, ಇದರ ಬಗ್ಗೆ ನಾನು ಸ್ವಲ್ಪ ತಮಗೆ ಮಾಹಿತಿ ಕೊಡ್ತೀನಿ ಸರ್. ನಾಸಾನಲ್ಲಿ ಒಂದು NSS ಅಂತ ಇರುತ್ತೆ ಸರ್, ಇಟ್ ಈಸ್ ನ್ಯಾಷನಲ್ ಸ್ಪೇಸ್ ಸೊಸೈಟಿ ಸ್ಪೇಸ್ ಸೆಟಲ್ಮೆಂಟ್ ಕಾಂಟೆಸ್ಟ್ ಅಂತ. ಓಕೆ, ಸೊ ಈ ಇದರೊಳಗಡೆ ತುಂಬ ವರ್ಷದಿಂದ ಒಂದು ಅತಿ ಉನ್ನತವಾದ ರಿಸರ್ಚನ್ನು ನಡೀತಾ ಇದೆ. ಸ್ಪೇಸ್ನಲ್ಲಿ ನಾವು ಯಾವ ಥರ ಇನ್ನೂ ಒಂದು ವಸಾಹತಿಯನ್ನು ಮಾಡಬಹುದು ಅಂತ. ಸೊ ಇದ್ರ ಸಲುವಾಗಿ ಒಂದು ಥಿಂಕಿಂಗ್ ಪ್ರಾಸೆಸ್, ಥಾಟ್ ಪ್ರಾಸೆಸ್ ಮತ್ತು ಒಂದು ಕೊಲಾಬ್ರೇಷನ್ ಎಲ್ಲ ಮಾಡಿದ ನಂತರ ನಮ್ಮ ಟೀಮ್ಸ್ ಭಾಗವಹಿಸಿದರು. ಒಂದು ಸ್ಪೇಸ್ ಕಾಲನಿ ಐರಾ ಅಂತ ಅದರದ್ದು ಹೆಸರು ಇಟ್ಟಿದ್ರು. ಈ ಐರಾ ಹೆಸರು ಆ್ಯಕ್ಚುಲಿ ಇದು ಒಂದು ಸಂಸ್ಕೃತ ವರ್ಡ್ ಇದೆ. ಐರಾ ಅಂತ ಅಂದರೆ ಮದರ್ ಅರ್ತ್, ನಮ್ಮ ಪೃಥ್ವಿ ಮಾತೆ. ಇದರದ್ದು ಒಂದು ಸಂಸ್ಕೃತನಲ್ಲಿ ಶಬ್ದ ಅಂದರೆ ಐರಾ. ಸೊ ಈ ಹೆಸರಿಟ್ಟು ಈ ಪ್ರಾಜೆಕ್ಟನ್ನು ಮಾಡಿದರು ಅವರು. ಇದರೊಳಗಡೆ ಏನಿತ್ತು ಅಂತಂದರೆ ಯಾವ ಥರ ನಾವು ಒಂದು ಸ್ಪೇಸ್ ಕಾಲನಿ ಸೆಟಪ್ ಮಾಡಬಹುದು. ಈಗ ಸ್ಪೇಸ್ ಕಾಲನಿ ಸೆಟಪ್ ಮಾಡೋದು ಬಹಳ ಕಷ್ಟ. ಈಗ ಆ್ಯಕ್ಚುಲಿ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ನಲ್ಲಿ ತಮಗೆ ಹೇಳ್ತೀನಿ ಸರ್. ಈಗ ನಾವು ಎಲ್ಲರೂ ಇಲ್ಲಿ ಕುಂತಿದ್ದೀವಿ, ನಿಂತು ಮಾತಾಡ್ತಾ ಇದ್ದೀವಿ. ಯಾಕಂತಂದರೆ ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಗುರುತ್ವಾಕರ್ಷಣ ಶಕ್ತಿ, ಈ ಗ್ರಾವಿಟೇಷ್ನಲ್ ಫೋರ್ಸ್ ನಮ್ಮ ಹತ್ರ ಅರ್ಥನಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ರುಟೀನ್ ಮಾಡಬಹುದು. ಈಗ ಅಂತರಿಕ್ಷನಲ್ಲಿ ಗ್ರಾವಿಟೇಷ್ನಲ್ ಫೋರ್ಸ್ನೇ ಇರೋದಿಲ್ಲ, ಎಲ್ಲರೂ ಫ್ಲೋಟ್ ಆಗ್ತಾ ಇರ್ತಾರೆ. ಅಂಥ ಪರಿಸ್ಥಿತಿನಲ್ಲಿ ನಾವು ಹೇಗೆ ಒಂದು ಕಾಲನಿಯನ್ನು ಸೆಟಪ್ ಮಾಡಬೇಕು, ಮತ್ತು ಅಲ್ಲಿ 24 ತಾಸು ಸೂರ್ಯಕಿರಣ ಇರುತ್ತೆ. ಸೊ ನಾವು ಹಗಲು ರಾತ್ರಿ, ದಿವಸ ರಾತ್ರಿ ಹೇಗೆ ಮಾಡಬೇಕು ಮತ್ತು ಸುಮಾರು ಪ್ರಶ್ನೆಗಳು ಬರುತ್ತೆ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ,
ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.